ನಮಸ್ಕಾರ ಎಲ್ಲರಿಗೂ. ಮಹಾಲಿಂಗೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ. ಇವತ್ತು ನಾನು ಏನು ಹೇಳ್ತಿದ್ದೇನೆ ಅಂದರೆ, ನಮ್ಮ ರಾಜ್ಯ, ಜಿಲ್ಲೆ, ದೇಶದಲ್ಲಿ ಈ ರಾಜಕೀಯ ಪಕ್ಷಗಳಿಂದ ನಮ್ಮ ಯುವ ಪೀಳಿಗೆಯ ಜೀವನ ಯಾವ ರೀತಿ ಮುಂದೆ ಆಗಬಹುದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾನೊಬ್ಬ ಹಿಂದೂ ಅಂದರೆ ನಾನು ಮನುಷ್ಯ ಧರ್ಮದಲ್ಲಿ ಹುಟ್ಟಿದವ, ಮನುಷ್ಯರನ್ನು ಪ್ರೀತಿ ಮಾಡುವವ. ದೇವ ಸೃಷ್ಟಿ ಮಾಡುವಾಗ ನನ್ನನ್ನು ನನ್ನ ತಾಯಿಯ ಹೊಟ್ಟೆಯಿಂದ ಬರುವಾಗ ಹಣೆಯಲ್ಲಿ ಬರೀಲಿಲ್ಲ, ನನ್ನ ಹೆಸರೂ ಬರೀಲಿಲ್ಲ, ನನ್ನ ಜಾತಿಯೂ ಬರೀಲಿಲ್ಲ. ಬಂಟನೋ ಅಥವಾ ಹಿಂದುವೋ ಅಥವಾ ಗೌಡನೋ ಅಥವಾ ಬ್ಯಾರಿಯೋ ಅಥವಾ ಪುರ್ಬೋ ಯಾವುದೂ ಜಾತಿ ಬರೀಲಿಲ್ಲ. ನಾನು ಯಾವ ಮನೆಯಲ್ಲಿ ಹುಟ್ಟಿದೆ, ಆ ಮನೆ ಯಾವ ಸಂಸ್ಕಾರದಲ್ಲಿ ಇದೆ, ಯಾವ ರೀತಿ ನಿಯಮ ನಡತೆ ಪದ್ಧತಿಯಲ್ಲಿದೆ, ಯಾವ ಸಮುದಾಯದ ಮನೆಯಲ್ಲಿ ಹುಟ್ಟಿದ್ದೇನೆ, ಅದಕ್ಕೆ ಅನುಗುಣವಾಗಿ ನಾನು ಬೆಳೆದು ಅದೇ ಸಮುದಾಯದ ಧರ್ಮ ತತ್ವಗಳನ್ನು ಪಾಲಿಸುತ್ತಿದ್ದೇನೆ. ಅದು ನಮ್ಮ ನಿಷ್ಠೆಯ ಜೀವನವಾಗಿರಬೇಕು. ಅದು ನಾನು ಒಬ್ಬ ಹಿಂದೂ ಸಮುದಾಯದ ಧರ್ಮ ತತ್ವ ನಡತೆಯನ್ನು ಪಾಲಿಸುತ್ತಿರುವಂಥ ಮನೆಯಲ್ಲಿ ಹುಟ್ಟಿದ ಕಾರಣ ಇನ್ನು 7 ಜನ್ಮಕ್ಕೂ ನಾನು ಅದೇ ಬಯಸುವುದು ಹೊರತು ಮತ್ತೊಂದನ್ನು ಬಯಸುವುದಿಲ್ಲ. ಆದರೆ ಇವತ್ತು ಈ ಕೊಳಕು ರಾಜಕೀಯ ಪಕ್ಷಗಳನ್ನು ಗೆಲ್ಲಿಸಲಿಕ್ಕೆ ಅಥವಾ ಪಕ್ಷದಿಂದ ಸ್ವಾರ್ಥ ಲಾಭಕ್ಕೋಸ್ಕರ ಪಕ್ಷವನ್ನು, ಪಕ್ಷದ ವ್ಯಕ್ತಿಯನ್ನು ಸಮರ್ಥಿಸಲಿಕ್ಕೋಸ್ಕರ ಇವತ್ತು ನಾವು ಯಾವ ಮಟ್ಟಕ್ಕೆ ಹೋಗಿದ್ದೇವೆ ಅಂದರೆ, ಹಿಂದೂಗಳಿಗೆ ಆಪತ್ತು ಅಂತ ಹೇಳ್ತಾರೆ, ಹಿಂದೂ ಕತ್ರೆಮೆ. ಇವತ್ತು ಕತ್ರೆಮೆ ಹಿಂದೂ ಮಾತ್ರ ಅಲ್ಲ, ಈ ಕೊಳಕು ರಾಜಕೀಯ ಪಕ್ಷಗಳಿಂದ ಒಂದು ಪಕ್ಷವನ್ನು ಗೆಲ್ಲಿಸಲಿಕ್ಕೋಸ್ಕರ ವೋಟು ಬ್ಯಾಂಕಿನ ಹಾದಿಯಲ್ಲಿ ಏನೆಲ್ಲ ನಡೆಯುತ್ತಿದೆ ಅಂತ ಹೇಳಿದರೆ, ನಾವು ಮಾಡಿಕೊಂಡ ಹಿಂದೂ ಸಮುದಾಯ, ಕ್ರಿಶ್ಚಿಯನ್ ಸಮುದಾಯ, ಮುಸ್ಲಿಂ ಸಮುದಾಯ ಎಲ್ಲ ಸಮುದಾಯವೂ ಕತ್ರೆಮೆ. ಯಾಕೆ ಕತ್ರೆಮೆ ಅಂತ ಹೇಳಿದರೆ, ಅವರವರ ಸ್ವಾರ್ಥಕ್ಕೋಸ್ಕರ ಕತ್ರೆಮೆ ಮಾಡಲಾಗುತ್ತಿದೆ. ಹಿಂದೂ ಕತ್ರೆಮೆ ಹೇಗೆ ಕತ್ರೆಮೆ ಸ್ವಾಮಿ? ನಾನು ಹೇಳುತ್ತೇನೆ. ನಾವು ಹೇಗೆ ತೊಂದರೆಯಲ್ಲಿದ್ದೇವೆ? ನಾವು ಯಾವ ತೊಂದರೆಯಲ್ಲೂ ಇಲ್ಲ. ನಿಜವಾದ ಧರ್ಮ ಪಾಲನೆ ಮಾಡುವಂತಹ ನಡತೆಯಾಗಲಿ, ನುಡಿಯಾಗಲಿ, ನಿಷ್ಠೆಯಾಗಲಿ, ಪ್ರಾಮಾಣಿಕ ಆಗಲಿ, ಸತ್ಯ ಮಾರ್ಗದಲ್ಲಿ ಹೋಗುವ ಹಿಂದೂ ಸಮುದಾಯವಾಗಲಿ, ಕ್ರಿಶ್ಚಿಯನ್ ಸಮುದಾಯವಾಗಲಿ, ಮುಸ್ಲಿಂ ಸಮುದಾಯವಾಗಲಿ, ಇವರಿಗೆ ಯಾವತ್ತೂ ಆಪತ್ತು ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರವರು ನಡೆದುಕೊಂಡು ಹೋಗುವಂಥ, ಆಚರಿಸುತ್ತಿರುವಂತಹ, ಉಪಯೋಗ ಮಾಡುತ್ತಿರುವಂತಹ ಧರ್ಮ ಉಂಟಲ್ಲ, ಆ ಧರ್ಮದ ತತ್ವಗಳು ಉಂಟಲ್ಲ, ಸಂಸ್ಕಾರ ಪದ್ಧತಿಗಳು ಉಂಟಲ್ಲ, ಆ ಧರ್ಮವೇ ಆಯಾಯ ಸಮುದಾಯವನ್ನು ರಕ್ಷಿಸುತ್ತವೆ. ಆದರೆ ಇವತ್ತು ಏನಾಗಿದೆ, ಬೆಲ್ಲ, ಸಕ್ಕರೆ, ಜೇನುತುಪ್ಪ ಈ 3 ವಸ್ತುಗಳು ಕೂಡ ಕೊಡುವುದು, ರುಚಿ ತಿಳಿಸುವುದು ಸಿಹಿಯನ್ನೇ. ಅದೇ ರೀತಿ ಇವತ್ತು
ಹಿಂದೂ ಸಮುದಾಯವಾಗಲಿ, ಕ್ರಿಶ್ಚಿಯನ್ ಸಮುದಾಯವಾಗಲಿ, ಮುಸ್ಲಿಂ ಸಮುದಾಯವಾಗಲಿ, ಎಲ್ಲರಿಗೂ ದೇವರು ಒಬ್ಬನೇ. ನಾವು ಶಿವ ಅಂತ ಹೇಳುತ್ತೇವೆ, ಒಬ್ಬರು ಯೇಸು ಅಂತ ಹೇಳ್ತಾರೆ, ಒಬ್ಬ ಅಲ್ಲ ಅಂತ ಹೇಳ್ತಾರೆ. ಆದರೆ ಎಲ್ಲರಿಗೂ, ಎಲ್ಲ ದೇವರಿಗೂ ಇರುವುದು ಒಂದೇ ಶಕ್ತಿ. ಈ ಲೋಕದ ಒಡೆಯ ಶಿವ, ಶಿವಶಕ್ತಿಯೇ ಅಲ್ಲನಿಗೂ ಇರುವುದು, ಯೇಸುವಿಗೂ ಇರುವುದು, ಎಲ್ಲರಿಗೂ ಇರುವುದು. ಆ ತತ್ವ ಸಿದ್ಧಾಂತವು ಹೌದು ಅದೇ. ರಾಮನ ಆದರ್ಶ ಏನು, ಯೇಸುವಿನ ಆದರ್ಶ ಏನು, ಮೊಹಮ್ಮದ್ ಪೈಗಂಬರ್ನ ಆದರ್ಶ ಏನು, ಇದನ್ನು ನಿಜವಾಗಿ ಸ್ಟಡಿ ಮಾಡಿದವರಿಗೆ ಗೊತ್ತಾಗಬಹುದು. ಯಾವ ಸಮುದಾಯದಲ್ಲಿ ವ್ಯತ್ಯಾಸ, ಯಾವ ಜಾತಿ ಪದ್ಧತಿಯಲ್ಲಿ ವ್ಯತ್ಯಾಸ ಉಂಟೋ ಅಲ್ಲ ಇಲ್ವೋ, ಅಲ್ಲ ನಾವು ಮಾಡಿಕೊಂಡು ಹೋಗುವುದೋ ಕೊಳಕು ರಾಜಕೀಯಕ್ಕೋಸ್ಕರ. ಕೊಳಕರು ಇಲ್ವ? ಇದ್ದಾರೆ. ಬೆಲ್ಲ ತಯಾರು ಮಾಡುವಾಗ ಬೆಲ್ಲದಲ್ಲಿ ಕೊಳಕು ವಸ್ತು ಬರ್ತದೆ, ಅದನ್ನು ನಾವು ಬೇರ್ಪಡಿಸ್ತೇವೆ. ಸಕ್ಕರೆಯಲ್ಲಿ ಕೂಡ ಹಾಗೆ ತಯಾರು ಮಾಡುವಾಗ ಅದರಲ್ಲಿ ಕೊಳಕು ವಸ್ತು ಬಂದರೆ ಅದನ್ನು ಬೇರ್ಪಡಿಸ್ತೇವೆ. ಜೇನುತುಪ್ಪದಲ್ಲಿ ಕೂಡ ಅದರಲ್ಲಿ ಕಸಕಡ್ಡಿ ಕೊಳಕು ಇದ್ದದ್ದನ್ನು ಬೇರ್ಪಡಿಸಿಯೇ ಶುದ್ಧ ಜೇನುತುಪ್ಪ ತಯಾರು ಮಾಡುವುದು. ಆದರೆ ಈ ಮೂರು ಸಾಮಗ್ರಿಗಳ ರುಚಿ ಸಿಹಿ. ಅದೇ ರೀತಿ ಮುಸ್ಲಿಮರಲ್ಲೂ ಕೂಡ ಒಂದೆರಡು ಕೊಳಕರು ಇದ್ದಾರೆ, ಹಿಂದೂ ಸಮುದಾಯದಲ್ಲೂ ಇದ್ದಾರೆ, ಕ್ರಿಶ್ಚಿಯನ್ ಸಮುದಾಯದಲ್ಲೂ ಇದ್ದಾರೆ. ಅದನ್ನು ನಾವು ಬೇರ್ಪಡಿಸಿ ಶುದ್ಧೀಕರಣದಲ್ಲಿ ಇರುವವರನ್ನು ಹಾಳು ಮಾಡಲಿಕ್ಕೆ ಯಾಕೆ ಹೋಗ್ತೀರಿ? ಕೇವಲ ಒಂದು ರಾಜಕೀಯ ಪಕ್ಷವನ್ನು ಗೆಲ್ಲಿಸಲಿಕ್ಕೋಸ್ಕರ, ಸಮರ್ಥಿಸಲಿಕ್ಕೋಸ್ಕರ ನಾವು ಇವತ್ತು ಹಿಂದೂ ಸಮುದಾಯ ಮುಸ್ಲಿಂ ಸಮುದಾಯವನ್ನು ದೂಷಿಸುವುದು, ಕ್ರಿಶ್ಚಿಯನ್ ಸಮುದಾಯವನ್ನು ದೂಷಿಸುವುದು, ಮುಸ್ಲಿಂ ಸಮುದಾಯ ಹಿಂದೂ ಸಮುದಾಯವನ್ನು ದೂಷಿಸುವುದು, ಇಂಥದ್ದೇ ರಾಜಕೀಯದಲ್ಲಿ ಇವತ್ತು ಚಲನವಲನಗಳು ಆಗುತ್ತಿದೆ. ಇವತ್ತು ಎಲ್ಲಿವರೆಗೆ ಅಂತ ಹೇಳಿದ್ರೆ, ನಾವು ಹಿಂದೂ ಸಮುದಾಯದವರು, ಇದು ಬೇರೆ ಸಮುದಾಯದಲ್ಲಿ ಇಲ್ಲುವ ಉಂಟು, ಆದರೆ ಮುಸ್ಲಿಂ ಸಮುದಾಯದಲ್ಲಿ ಉಂಟು, ಕ್ರಿಶ್ಚಿಯನ್ ಸಮುದಾಯದಲ್ಲಿ ಉಂಟು. ತಪ್ಪು, ತೊಂದರೆಗಳು, ಕೊಳಕುತನ ಎಲ್ಲ ಸಮುದಾಯದಲ್ಲಿ ಉಂಟು. ಆದರೆ ಇವತ್ತು ರಾಜಕೀಯದ ವ್ಯವಸ್ಥೆಯನ್ನು ಸಮರ್ಥಿಸಲಿಗೋಸ್ಕರ, ಒಂದು ಪಕ್ಷವನ್ನು ಗೆಲ್ಲಿಗೋಸ್ಕರ ಜಾಸ್ತಿ ಇವತ್ತು ಹಿಂದೂ ಸಮುದಾಯದಲ್ಲಿ ನಡೆಯುತ್ತಿರುವುದು. ನಾನು ಯಾಕೆ ಇದು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಾನೊಬ್ಬ ಹಿಂದೂ ಆಗಿ ನಾನು ಎಲ್ಲರನ್ನು ಗೌರವಿಸುವವ. ಅದು ಮುಸ್ಲಿಂ ಸಮುದಾಯವಾಗಲಿ, ಕ್ರಿಶ್ಚಿಯನ್ ಸಮುದಾಯವಾಗಲಿ, ಅಥವಾ ಮುಸ್ಲಿಂ ಅವರ ಗುರುಗಳಾಗಲಿ, ಕ್ರಿಶ್ಚಿಯನ್ ಗುರುಗಳಾಗಲಿ, ಎಲ್ಲರನ್ನೂ ನಾನು ಗೌರವಿಸ್ತೇನೆ. ಆಮೇಲೆ ನನ್ನ ಹಿಂದೂ ಸಮುದಾಯದ ಸ್ವಾಮೀಜಿಗಳು, ಅವರು ನನಗೆ ಶ್ರೇಷ್ಠ. ಯಾಕೆ? ನನ್ನ ಸಮುದಾಯದ್ದು ಆ ಭಾವನೆ ನನ್ನಲ್ಲಿ ಉಂಟು, ನಾನು ಗೌರವಿಸ್ತೇನೆ. ಹಾಗಂತೂ ಉಳಿದ ಸಮುದಾಯದವರಿಗೆ ನಾನು ಗೌರವಿಸುವುದಿಲ್ಲ ಅಂತಲ್ಲ, ಅವರಿಗೂ ಗೌರವಿಸ್ತೇನೆ. ಆದರೆ ನಮ್ಮ ಹಿಂದೂ ಸಮುದಾಯದ ಸ್ವಾಮಿಗಳು ನಿಜವಾಗಿಯೂ ಇವತ್ತು ಎಲ್ಲರಲ್ಲ, ಕೆಲವರು ಹಿಂದೂ ಸಮುದಾಯದ ಯುವ ಜನತೆಯ ದಾರಿ ತಪ್ಪಿಸಿ ಯುವ ಜನತೆಯನ್ನು ಜೈಲಿಗೆ ಅಟ್ಟುವಂಥ ಕೆಲಸ, ಅಥವಾ ಯುವ ಜನತೆಯ ಮನೆಯನ್ನೇ ಬರ್ಬಾದ್ ಮಾಡುವಂಥ ಕೆಲಸ, ಅನ್ಯಾಯಗಾರರಿಗೆ ಸಪೋರ್ಟ್ ಮಾಡುವುದಕ್ಕೋಸ್ಕರ ಇವರು ಡೀಲ್ ಮಾಡಿ ಕಿಡ್ನಾಪ್ ಮಾಡುವಲ್ಲಿವರೆಗೆ ಕೆಲವು ಸ್ವಾಮಿಗಳು ತೊಡಗಿಕೊಂಡಿದ್ದಾರೆ ಇವತ್ತು. ಇದು ಯಾವ ಸಮುದಾಯದಲ್ಲಿ? ನಮ್ಮ ಹಿಂದೂ ಸಮುದಾಯದಲ್ಲಿ. ಇದು ಕತ್ರೆಮೆ. ಹಿಂದೂ ಕತ್ರೆಮೆ ಬೋಳೆಗತ್ತು ಮುಸ್ಲಿಮರಿಂದ ಅಲ್ಲ, ಕ್ರಿಶ್ಚಿಯನರಿಂದ ಅಲ್ಲ, ಸುಮ್ಮನೆ ಅನ್ಯರನ್ನು ಈ ರಾಜಕೀಯ ಪಕ್ಷದ ಲಾಭಕ್ಕೋಸ್ಕರ, ಓಟು ಚಾಣಕ್ಯಕ್ಕೋಸ್ಕರ
ಮುಸ್ಲಿಮರನ್ನು ದೂಷಿಸುವುದು, ಕ್ರಿಶ್ಚಿಯನರನ್ನು ದೂಷಿಸುವುದು, ಹಿಂದೂ ಸಮುದಾಯಕ್ಕೆ ಕತ್ರೆ ಇದೆ ಅಂತ. ನಾನು ಹೇಳುತ್ತೇನೆ, ನನ್ನ ಹಿಂದೂ ಸಮುದಾಯಕ್ಕೆ ಕತ್ರ ಯಾರಿಂದಲೂ ಇಲ್ಲ. ನಾನು ನಡೆಯುವ ಮಾರ್ಗ ಸತ್ಯ, ನಡೆ ನುಡಿ ನೇರ ಮಾರ್ಗದಲ್ಲಿದ್ದರೆ ಅದೇ ಮಾರ್ಗ, ಅದೇ ಧರ್ಮ ನನ್ನ ಹಿಂದೂ ಸಮುದಾಯವನ್ನು ರಕ್ಷಿಸ್ತದೆ. ಅದು ಸೂರ್ಯ ಚಂದ್ರರು ಇರುವ ತನಕ ನನ್ನ ಹಿಂದೂ ಸಮಾಜವನ್ನು ನಾನು ನಡೆಯುವ ಧರ್ಮ ರಕ್ಷಿಸ್ತದೆ ಹೊರತು ಯಾವ ರಾಜಕೀಯ ಪಕ್ಷಗಳಿಂದ ಸಾಧ್ಯ ಇಲ್ಲ. ಯಾವ ಈ ಕೊಳಕು ಮೊನ್ನೆ ಉದ್ಭವ ಆದಂಥ ಕೆಲವು ಸ್ವಾಮೀಜಿಗಳಿದ್ದಾರೆ, ಕೆಲವು ಸ್ವಾಮೀಜಿಗಳು, ಅವರಿಂದ ಸಾಧ್ಯ ಇಲ್ಲ. ಯಾಕೆಂದರೆ ನೀವು ನೋಡುತ್ತಾ ಇದ್ದೀರಿ, ಕೆಲವು ಸ್ವಾಮೀಜಿಗಳು ರಾಜಕೀಯದ ವಿಷಯ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಅವರಿಗೆ. ಧರ್ಮ ಬೋಧನೆ ಮಾಡುವಾಗಲೂ ಅವರ ಬಾಯಿಯಲ್ಲಿ ಬರುವುದು ರಾಜಕೀಯ. ಧರ್ಮ ಬೋಧನೆ ಮಾಡುವಾಗ ನಮ್ಮ ಹಿಂದೂ ಸಮುದಾಯದ ಯುವ ಜನತೆಗೆ ಯಾವ ರೀತಿ ಬೋಧಿಸಬೇಕು, ಅವರ ಮುಂದಿನ ಭವಿಷ್ಯವನ್ನು ಯಾವ ರೀತಿ ರೂಪಿಸಬೇಕು ಅಂತ ಬೋಧಿಸಬೇಕೇ ಹೊರತು ಒಂದು ರಾಜಕೀಯ ಪಕ್ಷಕ್ಕೆ ಲಾಭ ಆಗುವ ರೀತಿಯಲ್ಲಿ ಇವರು ಬೋಧಿಸ್ತಾರಲ್ಲ. ಉದಾಹರಣೆಗೆ ನಾನು ಹೇಳ್ತೇನೆ, ಇದೇ ವಜ್ರದೇಹಿ ಸ್ವಾಮೀಜಿಯವರು, ಇವರು ಒಂದು ರಾಜಕೀಯದ ಪಕ್ಷದ ಗುತ್ತಿಗೆದಾರರಾಗಿ ಮಾತಾಡ್ತಾ ಇದ್ದಾರೆ. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಇದೇ ಧರ್ಮಸ್ಥಳ ಪ್ರಕರಣ, ಸೌಜನ್ಯ ಪ್ರಕರಣದ ವಿಷಯದಲ್ಲಿ ಹೋರಾಟಗಾರ್ತಿ ಚಿತ್ರಪ್ರಭಾ ಎಂಬ ಮಹಿಳೆಯನ್ನು ಅತ್ಯಾಚಾರಿಗಳಿಗೋಸ್ಕರ ಡೀಲ್ ಮಾಡಿ ಕಿಡ್ನಾಪ್ ಮಾಡಿ ಇದರಲ್ಲಿ ಮುತುವರ್ಜಿ ವಹಿಸಿದವರು ಇದೇ ವಜ್ರದೇಹಿ ಸ್ವಾಮೀಜಿ. ಇದು ಎಲ್ಲರಿಗೂ ಗೊತ್ತಿದೆ, ಎಲ್ಲ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ನಾವು ತುಂಬ ನಮ್ಮ ಸ್ವಾಮೀಜಿಗಳಂತ ಹೇಳಿದ್ರೆ ನಮಗೆ ಮೊದಲ ಗುರು ತಾಯಿ ತಂದೆ, ನಮ್ಮ ಮೊದಲ ಗುರು. ಎರಡನೆಯದ್ದು ನಮಗೆ ಕಣ್ಣಿಗೆ ಕಾಣುವ ದೇವರು ಅಂತ ಹೇಳಿದ್ರೆ ಅದು ಸ್ವಾಮೀಜಿಗಳು. ಆದರೆ ಇವತ್ತು ಸ್ವಾಮೀಜಿಗಳು ನಮ್ಮ ಜೀವನವನ್ನು, ಹಿಂದೂ ಸಮುದಾಯದ ಜೀವನವನ್ನು, ನಮ್ಮ ಯುವ ಪೀಳಿಗೆಯ ಜೀವನವನ್ನು ಯಾವ ಮಟ್ಟಕ್ಕೆ ಕೊಂಡೋಗ್ತಾ ಇದ್ದಾರೆ ನೋಡಿ. ಒಂದು ಹಿಂದೂ ಹೆಣ್ಣಿನ ಅತ್ಯಾಚಾರ ಕೊಲೆಯಾಗಿದೆ, ಅದಕ್ಕೆ ಹೋರಾಟಗಾರರನ್ನು ದಮನಿಸಲಿಕ್ಕೆ ನೋಡ್ತಾರೆ, ನ್ಯಾಯಪರ ಹೋರಾಟವರನ್ನು ದಮನಿಸಲಿಕ್ಕೆ ನೋಡ್ತಾರೆ, ಅವರನ್ನು ಅತ್ಯಾಚಾರಿಗಳ ಪರವಾಗಿ ಡೀಲಿಂಗ್ ಮಾಡಿ ಹೋರಾಟಗಾರ್ತಿಯರನ್ನು ಕಿಡ್ನಾಪ್ ಮಾಡಿ ಅಲ್ಲಿವರೆಗೆ ನಮ್ಮ ಕೆಲವು ಸ್ವಾಮೀಜಿಗಳು, ವಜ್ರದೇಹಿ ಸ್ವಾಮೀಜಿಯವರಂಥವರು ಈ ಮಟ್ಟಕ್ಕೆ ಇಳಿತಾರೆ ಅಂತ ಹೇಳಿದರೆ ನಾವು ಯಾವ ರೀತಿಯಲ್ಲಿ ಮಾತಾಡಬೇಕು ಹೇಳಿ. ಅಂದರೆ ನಮ್ಮ ಒಳ್ಳೆ ಒಳ್ಳೆ ಸ್ವಾಮೀಜಿಗಳಿದ್ದಾರೆ, ಅವರ ಗೌರವವನ್ನು ಇಂಥ ಸ್ವಾಮೀಜಿಗಳು ಸಂಪೂರ್ಣ ನಾಶ ಮಾಡುತ್ತಿದ್ದಾರೆ. ಇದು ನಮ್ಮ ಹಿಂದೂ ಸಮುದಾಯಕ್ಕೆ ಖತರಾ ಹೈ. ಒಂದು ಹಿಂದೂ ಸಮುದಾಯದ ಮೇಲೆ ನಿಜವಾಗಿಯೂ ಇವರಿಗೆ ಪ್ರೀತಿ ಇರುತ್ತಿದ್ದರೆ, ಸೌಜನ್ಯಾನಂತ ಎಷ್ಟೋ ಹೆಣ್ಮಕ್ಕಳ ಪ್ರಕರಣ, ಅತ್ಯಾಚಾರ ಕೊಲೆ ಪ್ರಕರಣ, ಹಿಂದೂ ಸಮುದಾಯದ ಪವಿತ್ರ ಕ್ಷೇತ್ರ ಧರ್ಮಸ್ಥಳ ಗ್ರಾಮದ ಆವರಣದಲ್ಲಿ ನಡೆದ ವಿಷಯದಲ್ಲಿ ಈ ಸ್ವಾಮೀಜಿಗಳು ನ್ಯಾಯಪರ ನಿಂತಿದ್ದಾರಾ? ಇವರೆಲ್ಲ ಕೇಮಾರು ವಿಠಲದಾಸ್ ಸ್ವಾಮೀಜಿ ಇದ್ದಾರಲ್ಲ, ಅವರ ನಡೆ ನುಡಿ ನೋಡಿ ಕಲಿಬೇಕು. ಅಂಥವರು ನಮ್ಮ ಹಿಂದೂ ಸಮುದಾಯದ ಸ್ವಾಮೀಜಿಗಳಾಗಿ ಬರಬೇಕು. ಅದರಿಂದ ಮುಂದಿನ ಪೀಳಿಗೆ, ಯುವ ಜನತೆಯ ಭವಿಷ್ಯಕ್ಕೆ ಒಂದು ದಾರಿದೀಪವಾಗ್ತದೆ ಹೊರತು ಈ ವಜ್ರದೇಹಿ ಸ್ವಾಮೀಜಿ ಅಂತವರ ಅಲ್ಲ. ನಾನು ಅವರಿಗೆ ತುಂಬ ಗೌರವ ಕೊಡ್ತೇನೆ, ಹಾಗಂತೂ ಅವರನ್ನು ನಾನು ಅಗೌರವದಿಂದ ಮಾತಾಡುತ್ತಾ ಇರುವುದಲ್ಲ. ಆದರೆ
ಸ್ವಾಮಿ, ಆ ಕಾವಿ ಬಟ್ಟೆ ಅಂತ ಹೇಳಿದ್ರೆ ನಾವು ಕಾವಿ ಬಟ್ಟೆಯ ಹೆಸರು ತೆಗೆಯುವಾಗ ನಮ್ಮ ರೋಮ ಕುತ್ತಾಗ್ತದೆ. ಯಾಕೆಂದ್ರೆ ನಾವು ಕಾವಿ ಬಟ್ಟೆ ಅಂತ ಹೇಳಿದ್ರೆ ನಾವು ನಂಬುವ ಶಿವ ಮಹಾಲಿಂಗೇಶ್ವರ ನಮ್ಮ ಎದುರು ನಿಂತಿದ್ದಾರೆ. ಅಷ್ಟು ಗೌರವ ಒಂದು ಕೇಸರಿ ಬಟ್ಟೆಗೆ ನಾವು ಕೊಡುತ್ತೇವೆ. ಆ ಕೇಸರಿ ಬಟ್ಟೆಯನ್ನು ನೀವು ಉಟ್ಟುಕೊಂಡು ಇಂತಹ ಅಧರ್ಮದ ಕೆಲಸ ಮಾಡ್ತೀರಲ್ಲ. ಒಂದು ರಾಜಕೀಯ ಪಕ್ಷದ ವ್ಯವಸ್ಥೆಗೆ ವೋಟು ಬ್ಯಾಂಕಿಗೋಸ್ಕರ ನೀವು ಈ ಧರ್ಮವನ್ನು ಉಪಯೋಗ ಮಾಡುತ್ತಿದ್ದೀರಲ್ಲ, ಇದು ಬಹಳ ಬೇಸರ ಆಗ್ತಿದೆ ವಜ್ರದೇಹಿ ಸ್ವಾಮೀಜಿಯವರೇ. ನೀವು ನಿನ್ನೆ ಮೊನ್ನೆ ಗೋವಿನ ವಿಷಯದಲ್ಲಿ ಹೇಳಿದ್ದೀರಿ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯ ಬಗ್ಗೆ ಮಾತಾಡಿದ್ದೀರಿ. ನಾನು ಯಾವ ಪಕ್ಷದ ಅನ್ನು ಸಮರ್ಥಿಸುವುದಿಲ್ಲ. ಇವತ್ತು ಪ್ರಸ್ತುತ ಎಲ್ಲ ಪಕ್ಷಗಳು ಸಿದ್ಧಾಂತ ಕಳ್ಕೊಂಡಿವೆ, ಮಾನವೀಯತೆ ಕಳ್ಕೊಂಡಿವೆ. ಅವರಿಗೆ ಬೇಕಾದ್ದು ಖಾಲಿ ಸೀಟ್, ಹುದ್ದೆ, ಅಧಿಕಾರ, ಸ್ವಾರ್ಥ ಮನೋಭಾವನೆ ಬಿಟ್ಟರೆ ಬೇರೆ ಯಾವುದು ಕಾಣುವುದಿಲ್ಲ. ಇವತ್ತಿನ ಕಾಂಗ್ರೆಸ್ ಆಗಲಿ, JDS ಆಗಲಿ, BJP ಆಗಲಿ, ಇಂಥ ಪಕ್ಷಗಳಿಗೆ ಹಿಂದೂ ಸಮುದಾಯ, ಮುಸ್ಲಿಂ ಸಮುದಾಯ, ಕ್ರಿಶ್ಚಿಯನ್ ಸಮುದಾಯ ವೋಟು ಬ್ಯಾಂಕಿಗೋಸ್ಕರ ಎಲ್ಲವನ್ನೂ ಸಮರ್ಥಿಸಿಕೊಂಡು ಹೋಗಿ ಇವತ್ತು ಹಿಂದೂ ಸಮುದಾಯವನ್ನು, ಮುಸ್ಲಿಂ ಸಮುದಾಯವನ್ನು, ಕ್ರಿಶ್ಚಿಯನ್ ಸಮುದಾಯವನ್ನು, ಈ ಎಲ್ಲ ಸಮುದಾಯಕ್ಕೂ ಕತ್ರ ಯಾವುದು ಅಂತ ಹೇಳಿದರೆ ಇವತ್ತು ಕೊಳಕು ರಾಜಕೀಯ. ಹಿಂದೂ ಸಮುದಾಯಕ್ಕೆ ಅನ್ಯರಿಂದ ಕತ್ರ ಇಲ್ಲ, ಮುಸ್ಲಿಂ ಸಮುದಾಯಕ್ಕೆ ಹಿಂದೂ ಸಮುದಾಯದಿಂದ ಕತ್ರ ಇಲ್ಲ, ಕ್ರಿಶ್ಚಿಯನ್ ಸಮುದಾಯಕ್ಕೂ ಯಾವುದೇ ಸಮುದಾಯದಿಂದ ಕತ್ರೆ ಇಲ್ಲ. ಇವತ್ತು ಕತ್ರೆ ಇರುವುದು ನಮ್ಮ ದೇಶ ರಾಜ್ಯದಲ್ಲಿ. ಈ ಕೊಳಕು ರಾಜಕೀಯ ಪಕ್ಷದ ವ್ಯವಸ್ಥೆ, ಸಿದ್ಧಾಂತ ಇಲ್ಲದ ಪಕ್ಷದ ಕಾರ್ಯ, ಸ್ವಾರ್ಥಕ್ಕೋಸ್ಕರ ಅಡ್ಜಸ್ಟ್ಮೆಂಟ್ ರಾಜಕೀಯ, ಅಮಾಯಕರ ಕೊಲೆಯಾಗಲಿ, ಯಾವುದೇ ಕೊಲೆಯಾಗಲಿ, ಅತ್ಯಾಚಾರ ಆಗಲಿ, ಇವರು ನಿಲ್ಲುವುದು ಪ್ರಭಾವಿಗಳ ಪರ, ಅತ್ಯಾಚಾರಿಗಳ ಪರ, ಕೊಲೆಗಾರರ ಪರ. ಯಾವುದೇ ಪಕ್ಷ ನಿಜವಾದ ನ್ಯಾಯಪರ ನಿಲ್ಲುತ್ತಿದ್ದರೆ ಇವತ್ತು ಒಂದು ಪವಿತ್ರ ಕ್ಷೇತ್ರ, ಧರ್ಮಸ್ಥಳ ಕ್ಷೇತ್ರದ ಆವರಣದಲ್ಲಿ, ಗ್ರಾಮದ ಒಳಗೆ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಇವತ್ತಿಗೂ ನ್ಯಾಯ ಒದಗಿಸಿ ಕೊಟ್ಟಿಲ್ಲ ಅಂತ ಹೇಳಿದರೆ ಯಾವ ರಾಜಕೀಯ ಪಕ್ಷವನ್ನು ನಂಬಬಹುದು? ಒಂದು ವೇಳೆ ಒಂದು ರಾಜಕೀಯ ಪಕ್ಷದ ಒಬ್ಬ ನೇರ ನಾಯಕ ಬಂದು ಸತ್ಯ ಹೊರಬರಬೇಕು, ನ್ಯಾಯ ಕೊಡಿಸುತ್ತೇನೆ ಅಂತ ಹೇಳಿದರೆ ಅಂಥ ನಾಯಕನನ್ನೇ, ಆ ನಾಯಕನ ಪಕ್ಷದವರು, ಉಳಿದ ಪಕ್ಷ, ಮೂರೂ ಪಕ್ಷ ಸೇರಿಕೊಂಡು ಆ ನಾಯಕನನ್ನೇ ಸೀಟಿನಿಂದ ಕೆಳಗೆ ಇಳಿಸಬೇಕು ಅಂತ ಷಡ್ಯಂತ್ರ ಇವತ್ತು ನೀವು ನೋಡ್ತಾ ಇದ್ದೀರಿ. ರಾಜ್ಯದ ಕಾಂಗ್ರೆಸ್, JDS, BJP ಪಕ್ಷದೊಳಗೆ ಏನೆಲ್ಲ ನಡೆಯುತ್ತಿದೆ. ಇದೇ BJP ಪಕ್ಷ ಒಮ್ಮೆ ಸಿದ್ದರಾಮಯ್ಯರನ್ನು ದೂಷಿಸುತ್ತಾರೆ, DK ಶಿವಕುಮಾರನ್ನು ದೂಷಿಸುತ್ತಾರೆ, ಮತ್ತೊಂದು ಕಡೆ ಇದೇ DK ಶಿವಕುಮಾರರನ್ನು ಹೊಗಳುತ್ತಾರೆ ಕೂಡ. DK ಶಿವಕುಮಾರ CM ಆದರೆ ನಮ್ಮ ಬೆಂಬಲ ಇದೆ ಅಂತ ಹೇಳ್ತಾರೆ. ಇದು ಇವತ್ತಿನ ಕೊಳಕು ರಾಜಕೀಯ. ಯಾಕೆ? ಹಿಂದೂ ಸಮುದಾಯ ಉದ್ಧಾರ ಮಾಡಲಿಕ್ಕಲ್ಲ, ಮುಸ್ಲಿಂ ಸಮುದಾಯಕ್ಕೂ ಅಲ್ಲ, ಕ್ರಿಶ್ಚಿಯನ್ ಸಮುದಾಯಕ್ಕೂ ಅಲ್ಲ. ಈ ರಾಜ್ಯ ದೇಶದಲ್ಲಿ ಮನುಷ್ಯ ಧರ್ಮ ಉಳಿಬೇಕು, ಮಾನವೀಯತೆ ಉಳಿಬೇಕು ಅಂತ ಹೇಳುವಂಥ ಉದ್ದೇಶವೂ ಅಲ್ಲ. ಇಲ್ಲಿ ಶಾಶ್ವತ ಯಾವುದೂ ಅಲ್ಲ ಸ್ವಾಮಿ. ಆದರೆ ಸೂರ್ಯ ಚಂದ್ರರು ಇರುವ ತನಕ ಆ ಸೂರ್ಯ ಚಂದ್ರರು ಎಲ್ಲ ಈ ಭೂಮಿ ಮೇಲೆ, ಪ್ರಕೃತಿ ಮೇಲೆ ಯಾವ ರೀತಿ ಭೇದ ಇಲ್ಲದೆ ಬೆಳಕು ಚೆಲ್ಲುತ್ತಾರೋ ಸೂರ್ಯ ಚಂದ್ರರು, ಅದೇ ರೀತಿ ನಾವು ನಡ್ಕೊಳ್ಬೇಕು.
ಅದು ನಮ್ಮ ನಿಜವಾದ ಧರ್ಮ. ನಾವು ಶ್ರೇಷ್ಠ ಧರ್ಮ ಮನುಷ್ಯ ಧರ್ಮದಲ್ಲಿ ಹುಟ್ಟಿದ್ದೇವೆಲ್ಲ, ನಾವು ಸೂರ್ಯ ಚಂದ್ರರಂತೆ ಯಾವುದೇ ಭೇದ ಇಲ್ಲದೆ ಬೆಳಕು ಚೆಲ್ಲುವಂತಹ ಮನುಷ್ಯರಾಗಬೇಕು ನಾವು. ಆದರೆ ಇವತ್ತು ಕೊಳಕು ರಾಜಕೀಯಕ್ಕೋಸ್ಕರ ಒಂದು ಸಮುದಾಯವನ್ನು ಇನ್ನೊಂದು ಸಮುದಾಯಕ್ಕೆ ಎತ್ತಿಕಟ್ಟಿ ದೂಷಿಸಿಕೊಂಡು ದ್ವೇಷ ಭಾಷಣ ಮಾಡಿಕೊಂಡು ತನ್ನ ಪಕ್ಷದ ಸಮರ್ಥನೆಗೆ, ತನ್ನ ಪಕ್ಷದ ಗೆಲುವಿಗೋಸ್ಕರ ಎಲ್ಲ ಸಮುದಾಯವನ್ನು ನಾಶ ಮಾಡುವತ್ತ ಹೊರಟಿದ್ದೀರಿ ಅಂತ ಹೇಳಿದರೆ, ಹಿಂದೂ ಸಮುದಾಯಕ್ಕೆ ಕತ್ರ ಯಾರು ಅಂತ ಹೇಳಿದರೆ ನಾವು ಹಿಂದೂಗಳೇ. ನಮ್ಮ ಹಿಂದೂ ಸಮುದಾಯಕ್ಕೆ ಕತ್ರ ಯಾವುದೇ ಅನ್ಯರಿಂದ ಇಲ್ಲ, ಅದು ಸಾಧ್ಯವೂ ಇಲ್ಲ. ಯಾಕೆಂದರೆ ನಿಜವಾದ ಒಬ್ಬ ಹಿಂದೂ ಅವನಿಗೆ ಗೊತ್ತುಂಟು, ನಾನು ನಂಬುವಂಥ ದೇವರು, ನಾನು ನಂಬುವಂಥ ವಿಶ್ವಾಸ ಕಾರ್ಣಿಕಗಳು, ನಾನು ನಡೆಯುವಂಥ ನಡೆ ನುಡಿ ನಿಷ್ಠೆ ಪ್ರಾಮಾಣಿಕತೆ ಸತ್ಯದ ಮಾರ್ಗಗಳು, ಇದೇ ನನ್ನ ಧರ್ಮ. ಈ ಧರ್ಮ ನನ್ನನ್ನು ರಕ್ಷಿಸ್ತದೆ, ಆ ವಿಶ್ವಾಸ ನನಗಿದೆ ಅಂತ ಇರಬೇಕು ಒಬ್ಬ ಹಿಂದೂಗೆ. ಅದು ಮುಸ್ಲಿಮಿಗೂ ಆಗಲಿ ಕ್ರಿಶ್ಚಿಯನಿಗೂ ಆಗಲಿ. ಅವರವರು ನೇರ ಮಾರ್ಗದಲ್ಲಿ, ನೇರ ನಡೆ ನುಡಿ ನಿಷ್ಠೆ ಪ್ರಾಮಾಣಿಕತೆಯಲ್ಲಿ ಇದ್ದರೆ ಅದೇ ಅವರ ನಿಜವಾದ ಒಳ್ಳೆಯ ಧರ್ಮ. ಅದೇ ಎಲ್ಲ ಸಮುದಾಯವನ್ನು, ಮನುಷ್ಯ ಧರ್ಮವನ್ನು, ಆ ನಮ್ಮ ನಡತೆಯ ಧರ್ಮ ಉಂಟಲ್ಲ ಅದು ರಕ್ಷಿಸ್ತದೆ. ಆದರೆ ಇವತ್ತು ಕೆಲವು ಸ್ವಾಮೀಜಿಗಳು ಒಂದು ರಾಜಕೀಯ ವ್ಯವಸ್ಥೆಯ ಚುನಾವಣೆ ಗೆಲ್ಲಲಿಕ್ಕೋಸ್ಕರ ಪಕ್ಷದ ಗುತ್ತಿಗೆದಾರರಾಗಿ ಮಾತಾಡುತ್ತಿರುವುದು ಬಹಳ ಬೇಸರ ಆಗ್ತಿದೆ. ಇದನ್ನು ನೋಡಿದಂಥ ಯುವ ಜನತೆ ಅವರ ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದಾರೆ. ನಿನ್ನೆ ಮೊನ್ನೆ ಇದೇ ವಜ್ರದೇಹಿ ಸ್ವಾಮೀಜಿಯವರು ಗೋವಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಗೋವಿನ 9 ಲಕ್ಷಣಗಳು ಸಾಧಾರಣ ನಿಜವಾದ ಹಿಂದೂಗಳಿಗೆ ಗೊತ್ತುಂಟು. ಒಬ್ಬ ಮುಸ್ಲಿಂ, ನಾನು ಹೇಳ್ತೇನೆ, ಒಬ್ಬ ಯಕ್ಷಗಾನ ಕಲಾವಿದ ಜಬ್ಬರ್ ಸುಮೋ ಅಂತವರಲ್ಲಿ ನಾವು ಕೆಲವು ಈ ಅರ್ಧಂಬರ್ಧ ಮಾತಾಡ್ತಾರಲ್ಲ ಹಿಂದೂ ಸಮುದಾಯದಲ್ಲಿ, ಅವರು ಜಬ್ಬರ್ ಸುಮೋನ್ ಅಂತವರಲ್ಲಿ ಕೇಳಿ ಕಲಿಬೇಕು. ನಮ್ಮ ಗ್ರಂಥದ ಬಗ್ಗೆ, ನಮ್ಮ ರಾಮಾಯಣ ಮಹಾಭಾರತದ ಕಥೆಯ ಬಗ್ಗೆ, ಆ ಶ್ಲೋಕದ ಬಗ್ಗೆ, ಆ ಶ್ಲೋಕದ ವಿವರಣೆ, ಈ ಎಲ್ಲ ನಮ್ಮ ಹಿಂದೂ ಸಮುದಾಯದ ಸಂಸ್ಕಾರ ಪದ್ಧತಿ ಗ್ರಂಥಗಳ ಬಗ್ಗೆ ಒಬ್ಬ ಮುಸ್ಲಿಂ ಸಮುದಾಯದ ಜಬ್ಬರ್ ಸುಮೋ ಎಷ್ಟೊಂದು ಚಂದವಾಗಿ ಸಮುದ್ರದಷ್ಟು ಆ ವಿವರಣೆ, ಅರ್ಥಗರ್ಭಿತವಾದಂಥ ಮಾತುಗಳು ಹೊರಡ್ತವೆ ಅಂತ ಹೇಳಿದರೆ ಅದು ಮನುಷ್ಯ ಧರ್ಮ ಉಳಿಸುವ ನಿಜವಾದ ದೀಪ ಅಂತ ಹೇಳಬೇಕು. ಅಂಥವರಿಂದ ಕಲಿಬೇಕು ನಾವು. ಸಮುದಾಯ ಯಾವುದೇ ಆಗಲಿ, ಆದರೆ ಒಂದು ಹಿಂದೂ ಸಮುದಾಯದ ರಾಮಾಯಣ ಮಹಾಭಾರತವಾಗಲಿ, ಯಾವುದೇ ಪೌರಾಣಿಕ ಕಥೆಯಾಗಲಿ, ಅದರ ನಿಜವಾದ ಧರ್ಮ ನಡತೆಯ ಬಗ್ಗೆ ವಿರಳವಾಗಿ ಸಮುದ್ರದಷ್ಟು ತಿಳಿದಂಥ ಒಬ್ಬ ಮುಸ್ಲಿಂ ಸಮುದಾಯನಿಗೆ ಗೊತ್ತಿದ್ದಷ್ಟು ನಮ್ಮ ಹಿಂದೂ ಸಮುದಾಯದ ಕೆಲವು ಸ್ವಾಮೀಜಿಗಳಿಗೆ ಗೊತ್ತಿಲ್ಲ ಅಂತ ಹೇಳಿದರೆ ಭಾರಿ ನಾಚಿಗೆ, ಶೇಮ್, ಬೇಸರ ಆಗ್ತಿದೆ ನಮಗೆ ಹಿಂದೂ ಸಮುದಾಯದವರಿಗೆ. ನಮ್ಮ ಸಮುದಾಯದವನ್ನು ಯಾರು ಹಾಳು ಮಾಡ್ತಾ ಇರುವುದು? ಗೋವಿನ ಬಗ್ಗೆ ಮಾತಾಡ್ತಾರೆ ಇದೇ ವಜ್ರದೇಹಿ ಸ್ವಾಮೀಜಿಯವರು. ಇಲ್ಲಿ ಕಪಿಲ ಗೋಶಾಲೆ ಅಂತ ನಮ್ಮ ಕೇಂಜಾರು ಪೇಜಾವರದಲ್ಲಿ ಇದೆ. ಅಲ್ಲಿ ಉಸ್ತುವಾರಿ ಪ್ರಕಾಶ್ ಶೆಟ್ಟಿ ಅಂತ. ಅಲ್ಲಿ ಸುಮಾರು 650
ದನಗಳು ಇವೆ. ಆ ದನಗಳು ಹಾಲು ಮಾರ್ಲಿಕ್ಕಿಲ್ಲ, ಅದು ಕರುಗಳು ತಿಂದು ಅಲ್ಲೇ ಕರುಗಳು ತಿಂದು ಹೊಟ್ಟೆ ತುಂಬ ತಿಂದು ಅಂಥ ಒಂದು ವ್ಯವಸ್ಥೆ ಅಲ್ಲಿ ಇದೆ. ದನ ಕರು ಹಾಕ್ತದೆ, ಆ ಹಾಳನ್ನು ಎಲ್ಲವೂ ಕರುಗಳೇ ತಿಂದು ಮುಗಿಸ್ತವೆ, ಹೊರತು ಅದನ್ನು ಮಾರುವುದಿಲ್ಲ. ಇಂಥ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಉಂಟಾ ಇವರು ವಜ್ರದೇಹಿ ಸ್ವಾಮೀಜಿಯವರೇ? ಈ ಸ್ವಾಮೀಜಿ ಅವರಲ್ಲಿ ಹೇಳುವುದಂತೆ, ನೀವು 25 ಲಕ್ಷಕ್ಕೆ ಇದನ್ನೆಲ್ಲ ನನಗೆ ಕೊಡಿ ಅಂತ ಡೀಲ್ ಮಾಡ್ತಾರಂತೆ. ಯಾಕೆ? ಹೊರದೇಶಕ್ಕೆ ರಫ್ತು ಮಾಡಲಿಕ್ಕೆ. ಸ್ವಾಮೀಜಿ, ನೀವು ನಿನ್ನೆ ಮೊನ್ನೆ ಗೋವಿನ ಬಗ್ಗೆ ಮಾತಾಡಿದ್ದಿರಲ್ಲ, ನಾನು ಕೇಳಿದ್ದೇನೆ ನಿಮ್ಮ ಸ್ಪೀಚ್. ಸಿದ್ದರಾಮಯ್ಯನವರು ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಮುಖ್ಯಮಂತ್ರಿ ಕೃಷ್ಣ ಮಠಕ್ಕೆ ಬಂದು ಕೈ ಮುಗಿಯಲಿಕ್ಕೆ ಅವರಿಗೆ ಆಗುವುದಿಲ್ಲ. ಅಲ್ಲ ಸ್ವಾಮಿ, ಕೃಷ್ಣ ಮಠಕ್ಕೆ ಕನಕನ ಕಿಂಡಿಯ ಕವಚ ಕೊಟ್ಟಂತ ಪ್ರಮೋದ್ ಮಧ್ವರಾಜಿಯವರನ್ನೇ ನೀವು ಕರೀಲಿಲ್ಲ. ಈ ದೇಶದ ಪ್ರಧಾನಿ ಮೋದಿಯವರು ಬಂದಾಗ 6 ಮಠಾಧೀಶರು ಬರಲಿಲ್ಲ, ಕೇವಲ 2 ಮಠಾಧೀಶರು ಬಂದದ್ದು. ಇದಕ್ಕೆ ನೀವು ಯಾಕೆ ಉತ್ತರ ಕೊಡುವುದಿಲ್ಲ? ಸಿದ್ದರಾಮಯ್ಯ ಬರಲಿಲ್ಲ, ಕೈ ಮುಗಿಯಲಿಲ್ಲ ಅಂತ ನೀವು ಸಿದ್ದರಾಮಯ್ಯ ಬಂದ ಕೂಡಲೇ ನಾಳೆ ಬೇರೆ ಏನಾದರೂ ಹೇಳ್ತೀರಿ, ಸಿದ್ದರಾಮಯ್ಯನವರು ಮಾಂಸ ತಿಂದು ಬಂದಿದ್ದಾರೆ ಅಂತ. ಅದಕ್ಕೆ ಆ ತಪ್ಪು ಕಲ್ಪನೆಗಳು ಬೇಡ ಅಂತ ಆಗಿರಬಹುದು. ಸಿದ್ದರಾಮಯ್ಯನವರು ಬರುತ್ತಿಲ್ಲ. ಇಲ್ಲ ಇದ್ರೆ ಸಿದ್ದರಾಮಯ್ಯನವರು ಯಾಕೆ ಬರುತ್ತಾರೋ ಬರುತ್ತಿಲ್ವೋ ಅಂತ ನನಗೂ ಗೊತ್ತಿಲ್ಲ. ನಾನು ಏನು ಯಾವ ಪಕ್ಷದ ಬಕೆಟು ಅಲ್ಲ, ಗುಲಾಮನೂ ಅಲ್ಲ. ನಾನು ಒಬ್ಬ ಈ ದೇಶದ ಪ್ರಜೆಯಾಗಿ ಮಾತಾಡ್ತಾ ಇದ್ದೇನೆ. ಆದರೆ ಒಬ್ಬ ನೇರ ವ್ಯಕ್ತಿ, ಅದು ಯಾರೇ ಇರಲಿ, ಮೋದಿ ಆಗಲಿ ಅಥವಾ ಸಿದ್ದರಾಮಯ್ಯ ಆಗಲಿ, ಯಾರೇ ಇರಲಿ, ನೇರ ವ್ಯಕ್ತಿ ಇದ್ದರೆ ನಾನು ಸಮರ್ಥಿಸ್ತೇನೆ, ಅಭಿನಂದಿಸ್ತೇನೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ, ಧರ್ಮಸ್ಥಳ ಪ್ರಕರಣದಲ್ಲಿ ಇವತ್ತು ಯಾರೂ ಕೂಡ ನೇರ ವ್ಯಕ್ತಿ ಕಾಣುವುದಿಲ್ಲ ರಾಜಕೀಯದಲ್ಲಿ. 1%, 2% ಒಬ್ಬ ನೇರ ವ್ಯಕ್ತಿ ಅಂತ ಕಾಣುತ್ತಿರುವುದು ಈಗ ಪ್ರಸ್ತುತ ಸಿದ್ದರಾಮಯ್ಯನವರು ಮಾತ್ರ. ಅದು ಯಾಕೆ ಅಂತ ಹೇಳಿದರೆ, ಅವರು SIT ತನಿಖೆಗೆ ಕೊಡಿಸಿ ಸತ್ಯ ಹೊರಗೆ ಬರಬೇಕು, ನ್ಯಾಯ ಸಿಗಬೇಕು ಅಂತ ಒಂದು ಮಾತು ಹೇಳಿದ್ದಾರೆ. ಅದಲ್ಲದೆ ಸೌಜನ್ಯ ಪರ ಆರೋಪ ಇರುವುದೇ ವೀರೇಂದ್ರ ಹೆಗಡೆ ಕುಟುಂಬದ ಮೇಲೆ ಅಂತ ಅವರು ಹೇಳಿ, ಈ BJPಯವರು ಹೆಗಡೆಯವರ ಮನೆಗೂ ಹೋಗ್ತಾರೆ, ಸೌಜನ್ಯನ ಮನೆಗೂ ಹೋಗ್ತಾರೆ, ಆದರೆ ಇವರು ಯಾರ ಪರ ಅಂತ ಕೇಳಿದ್ದಾರೆ ಸಿದ್ದರಾಮಯ್ಯನವರು. ಆದರೆ ಅಂಥ ಆರೋಪ ಇರುವವರನ್ನು BJPಯ ಪ್ರಧಾನಮಂತ್ರಿ ಮೋದಿಜಿಯವರು ಅವರ ಒಟ್ಟಿಗೆ ಚೇರಲ್ಲಿ ಕುಳ್ಳಿರಿಸಿದ್ದಾರೆ ಸಂಸದ ಸದಸ್ಯನಾಗಿ. ನಾನು ಯಾರನ್ನೂ ದ್ವೇಷಿಸುವುದಿಲ್ಲ, ಮೋದಿಯನ್ನು ದ್ವೇಷಿಸುವುದಿಲ್ಲ, ಧರ್ಮಾಧಿಕಾರಿಯನ್ನು ದ್ವೇಷಿಸುವುದಿಲ್ಲ, ಸಿದ್ದರಾಮಯ್ಯನ್ನು ದ್ವೇಷಿಸುವುದಿಲ್ಲ, ಯಾವ ಪಕ್ಷವನ್ನು ದ್ವೇಷಿಸುವುದಿಲ್ಲ. ಆದರೆ ನಡತೆಯನ್ನು ದ್ವೇಷಿಸುತ್ತೇನೆ. ಈ ನಡತೆಗಳು ಸರಿಯಿಲ್ಲ. ಯಾವುದೇ ಪಕ್ಷದಾಗಲಿ ನಾಯಕರದ್ದಾಗಲಿ ನಡತೆ ಸರಿಯಿಲ್ಲ. ಎಷ್ಟೇ ದೊಡ್ಡ ವ್ಯಕ್ತಿಯಾಗಲಿ, ಗಲ್ಫ್ ರಾಷ್ಟ್ರದ ಹಾಗೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲೇಬೇಕು, ನ್ಯಾಯ ಸಿಗಲೇಬೇಕು ನೊಂದವರಿಗೆ. ಈ ನಡತೆ ಇರಬೇಕು ಎಲ್ಲ ಪಕ್ಷದ ನಾಯಕರಿಗೆ. ಇದು ನನ್ನ ಪಕ್ಷದವರು ಅಂತ ಹೇಳಿ ಸಮರ್ಥಿಸಿಕೊಂಡು ಹೋಗುವುದಲ್ಲ. ವಜ್ರದೇಹಿ ಸ್ವಾಮೀಜಿಯವರು ನಾಳಿನ ಯುವ ಜನತೆಗೆ ಒಳ್ಳೆಯ ಮಾರ್ಗ ತೋರಿಸುವಂಥ ದೀಪವಾಗಿ ಉರಿಯಬೇಕೇ ಹೊರತು ಇಲ್ಲಿ ಒಂದು ರಾಜಕೀಯ ಪಕ್ಷಕ್ಕೆ ಲಾಭ ಆಗುವ ರೀತಿಯಲ್ಲಿ ಗುತ್ತಿಗೆ ಆಧಾರದ ರೂಪದಲ್ಲಿ ಮಾತಾಡುವುದಲ್ಲ. ನಾನು ಗೌರವಿಸ್ತೇನೆ ವಜ್ರದೇಹಿ ಸ್ವಾಮೀಜಿಯವರಿಗೂ, ಆದರೆ ನಿಮ್ಮ ನಡತೆ ನಿಜ ಧರ್ಮ ಮಾರ್ಗದಲ್ಲಿ ಇರಲಿ.
ನಿಜವಾದ ಧರ್ಮ ಬೋಧನೆಯನ್ನು ನಮ್ಮ ಹಿಂದೂ ಸಮುದಾಯಕ್ಕೆ ಮಾಡಿ ನಿಮಗೆ ರಾಜಕೀಯ ಅಗತ್ಯ ಇಲ್ಲ ಸ್ವಾಮೀಜಿಯವರೇ. ನಿಮ್ಮ ಉದ್ದೇಶ ನಮ್ಮ ಹಿಂದೂ ಸಮುದಾಯದ ರೀತಿ, ನಿಯಮ, ಪದ್ಧತಿ, ನಾಳೆ ನಮ್ಮ ಹಿಂದೂ ಸಮುದಾಯದ ಯುವ ಜನತೆಯ ಭವಿಷ್ಯ ಒಳ್ಳೆಯದಾಗಬೇಕು, ಬಂಗಾರ ಆಗಬೇಕು. ನಾವು ಹುಟ್ಟಿದಂಥ ಈ ಪುಣ್ಯ ಭೂಮಿ ಭಾರತ ದೇಶದಲ್ಲಿ ಇದೇ ಯುವ ಶಕ್ತಿ, ಸ್ತ್ರೀ ಶಕ್ತಿಗಳು ಸಂಪತ್ತು. ಆ ಸಂಪತ್ತನ್ನು ಬೆಳೆಸುವಲ್ಲಿ ನೀವು ದೀಪ ಆಗಬೇಕು ವಜ್ರದೇಹಿ ಸ್ವಾಮೀಜಿಯವರೇ, ಹೊರತು ನೀವು ರಾಜಕೀಯ ಮಾತಾಡುವುದಲ್ಲ. ನೀವು ಹೋರಾಟಗಾರರನ್ನು ಕಿಡ್ನ್ಯಾಪ್ ಮಾಡಲಿಕ್ಕೆ ಸಪೋರ್ಟ್ ಮಾಡುವುದು, ಗೋವಿನ ಬಗ್ಗೆ ಮಾತಾಡುವಾಗ ಒಂದು ರಾಜಕೀಯ ಪಕ್ಷವನ್ನು ಸಮರ್ಥಿಸಿ ಮತ್ತೊಂದು ರಾಜಕೀಯ ಪಕ್ಷಕ್ಕೆ ನೀವು ಮಾತಾಡುವುದು ಯಾಕೆ ಮಾತಾಡುವುದಿಲ್ಲ? ನಮ್ಮ ದೇಶದ ಪ್ರಧಾನಿಯವರು ರಫ್ತು ಮಾಡ್ತಾ ಇದ್ದಾರಲ್ಲ, ವಿಶ್ವದಲ್ಲಿ 2ನೇ ಸ್ಥಾನ ಉಂಟು ಈಗ ಬೀಫ್ ರಫ್ತು ಮಾಡುವುದರಲ್ಲಿ. ಅದರ ಸುದ್ದಿ ಮಾತಾಡುವುದಿಲ್ಲ ನೀವು ಯಾಕೆ ಸ್ವಾಮಿ ವಜ್ರದೇಹಿ ಸ್ವಾಮೀಜಿಯವರೇ? ಅದನ್ನು ಮಾತಾಡಿ. ಕೇಂದ್ರದಿಂದಲೇ ಎಲ್ಲ ಬಂದಾಗುತ್ತಾ ಬರಲಿ. ಆಟೋಮೆಟಿಕಲಿ ರಾಜ್ಯಗಳಲ್ಲಿ ಬಂದಾಗ್ತದೆ. ಎಲ್ಲರೂ ಗೋವನ್ನು ಗೌರವಿಸ್ತಾರೆ. ಯಾರು ಗೌರವಿಸಿದದ್ದು? ಇದೇ ಕಪಿಲ ಗೋವಾಶ್ರಮದ ಉಸ್ತುವಾರಿ ಪ್ರಕಾಶ್ ಶೆಟ್ಟರ್ ಹತ್ರ ಕೇಳಿ. ಗೋವುಗಳಿಗೆ ಆಪತ್ತು ಅನ್ಯರಲ್ಲ, ಹಿಂದೂಗಳು. ನಮ್ಮಲ್ಲಿರುವ ಕೆಲವು ಹಿಂದೂಗಳು ಕೆಲವು ಕೆಟ್ಟ ಅನ್ಯರೊಂದಿಗೆ ಸೇರಿ ಮಾಡುವಂಥ ಕುತಂತ್ರಗಳು. ಅಲ್ಲಿ ಕೆಲವೊಮ್ಮೆ ಅವರ ದನಗಳಿಗೆ ತೊಂದರೆ ಆದಾಗ ಮುಸ್ಲಿಂಗಳೇ ಅವರಿಗೆ ಫೋನ್ ಮಾಡಿ ಇಲ್ಲಿ ನಿಮ್ಮ ದನಗಳು ಜಾಗ್ರತೆ ನೋಡಿಕೊಳ್ಳಿ ಅಂತ ಹೇಳಿ ಒಮ್ಮೊಮ್ಮೆ ಅವರೇ ಆ ದನಗಳನ್ನು ಅಟ್ಟಾಡಿಸಿಕೊಂಡು ಸ್ವಕ್ಷೇತ್ರ ಸ್ಥಳಕ್ಕೆ ಮಾಡಿದ್ದು ಉಂಟು ಅಂತ ಅದೇ ಉಸ್ತುವಾರಿ ಪ್ರಕಾಶ್ ಶೆಟ್ಟಿ ಅವರು ಹೇಳ್ತಾರೆ. ಮುಸ್ಲಿಮರಿಂದ ಗೋವಿಗೆ ತೊಂದರೆ ಅಲ್ಲ, ಕೆಲವು ಕೆಟ್ಟ ಮುಸ್ಲಿಮರಿಂದ, ಅದಕ್ಕಂತಲೇ ಒಂದು ಇದೆ ಕಳ್ಳರು ಅಂತ. ಅದರಲ್ಲಿ ಮುಸ್ಲಿಮರು ಇದ್ದಾರೆ, ಕ್ರಿಶ್ಚಿಯನರು ಇದ್ದಾರೆ, ಹಿಂದೂಗಳು ಇದ್ದಾರೆ. ಇಂಥವರಿಂದ ಗೋವುಗಳಿಗೆ ತೊಂದರೆಯ ಹೊರತು ನಿಜ ಮುಸ್ಲಿಂ, ನಿಜ ಕ್ರಿಶ್ಚಿಯನ್, ನಿಜ ಹಿಂದೂಗಳಿಂದ ತೊಂದರೆ ಇಲ್ಲ. ಎಷ್ಟೋ ಮುಸ್ಲಿಮರ ಮನೆಯಲ್ಲೂ ಗೋವು ಸಾಕ್ತಾರೆ. ಹಾಗೆ ಹೇಳಿದ್ರೆ ವಜ್ರದೇಹಿ ಸ್ವಾಮೀಜಿಯವರೇ, ನೀವು ದನದಿಂದ ಹಾಲು ಉಪಯೋಗ ಮಾಡಬಾರ್ದು. ಒಂದು ದನದ ಹಾಲನ್ನು ಆ ಕರುವಿಗೆ ಬಿಡಬೇಕು. ಅದು ನಿಜವಾದ ನಿಮ್ಮ ನೇರ ನಡೆ ಅಂತ ಹೇಳ್ತೇನೆ ನಾನು. ಇದು ನಮಗೆ ಒಂದು ದನದ ರಕ್ತದ ಸಮಾನ ಆ ಹಾಲು ಆಗಬಹುದಂತೆ, ಹಾಲಿನಿಂದ ತಯಾರಿಸಿದ ಬೆಣ್ಣೆ ಆಗಬಹುದಂತೆ. ಇದರ ಬಗ್ಗೆ ಮಾತಾಡಿದ್ರೆ ತುಂಬಾ ಮಾತಾಡಬೇಕಾಗ್ತದೆ ನಾವು. ಆದ್ರೆ ಯಾರು ತಪ್ಪು ಮಾಡ್ತಾರೆ ಅವರಿಗೆ ಹೇಳಬೇಕು. ಒಬ್ಬ ಮುಸ್ಲಿಂ ತಪ್ಪು ಮಾಡಿದರೆ ಇಡೀ ಸಮುದಾಯವನ್ನು ದೂಷಿಸುವುದಲ್ಲ, ಒಬ್ಬ ಕ್ರಿಶ್ಚಿಯನ್ ತಪ್ಪು ಮಾಡಿದರೆ ಇಡೀ ಕ್ರಿಶ್ಚಿಯನ್ ಸಮುದಾಯವನ್ನು ದೂಷಿಸುವುದಲ್ಲ, ಒಬ್ಬ ಹಿಂದೂ ತಪ್ಪು ಮಾಡಿದ್ರೆ ಅದನ್ನು ಸಮರ್ಥಿಸಿಕೊಂಡು ಇಡೀ ಸಮುದಾಯವನ್ನು ದೂಷಿಸುವುದಲ್ಲ. ನೀವು ಒಬ್ಬ ಹಿಂದೂ ಸಮುದಾಯದ ಸ್ವಾಮೀಜಿಯಾದ್ರೆ ಆ ಹಿಂದೂ ಮಾಡಿದ ತಪ್ಪನ್ನು ತಿದ್ದಲಿಕ್ಕೆ ನೋಡಬೇಕು, ಹೊರತು ಒಂದು ರಾಜಕೀಯ ಪಕ್ಷಕ್ಕೆ ಲಾಭ ಮಾಡಲಿಕ್ಕೆ ನೋಡುವುದಲ್ಲ. ಅದು ನಿಮ್ಮ ಸ್ವಾಮಿ ಸನ್ಯಾಸಿಯ ಧರ್ಮ ಅಲ್ಲ. ನೀವು ಇನ್ನಾದರೂ ರಾಜ್ಯಕ್ಕೆ ಬಿಡಿ, ನಿಜವಾದ ಮಾತು ಆಡಿ. ಅದು ಯಾವುದೇ ಪಕ್ಷದಲ್ಲಿ ಆಗಲಿ, BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ, ಯಾವುದೇ ಪಕ್ಷದವರಾಗಲಿ ಅಥವಾ ಯಾವುದೇ ಸಮುದಾಯದವರಾಗಲಿ ತಪ್ಪು ಮಾಡಿದಾಗ ಅದನ್ನು ಎತ್ತಿ ಹಿಡಿದು ಅದನ್ನು ತಿದ್ದುವ ದಾರಿಗೆ ಹೋಗುವುದು, ಅದು ನಿಮ್ಮ ನಿಜವಾದ ಸ್ವಾಮೀಜಿಯವರ ಲಕ್ಷಣ ಆಗಿರಬೇಕು. ಅದು ನಮ್ಮ ಸಮುದಾಯದ ಧರ್ಮ ಉದ್ಧಾರ ಆಗಲಿಕ್ಕೆ ಸಾಧ್ಯ ಉಂಟು, ಹೊರತು ನಿಮ್ಮ ಈ ರಾಜಕೀಯ ವ್ಯವಸ್ಥೆಗೆ ಗುತ್ತಿಗೆದಾರರಾಗಿ ನೀವು ಮಾತಾಡಿಕೊಂಡು ಹೋದರೆ
ಅದು ಕೊಳಕು ರಾಜಕೀಯ ಪಕ್ಷಕ್ಕೆ ಸೀಮಿತ ಹೊರತು ನಮ್ಮ ಹಿಂದೂ ಸಮುದಾಯದ ಬೆಳವಣಿಗೆಗೆ ಅದು ಸಾಧ್ಯ ಇಲ್ಲ. ಅದು ಹಿಂದೂ ಸಮುದಾಯದ ಯುವ ಜನತೆಗೆ ಕಂಟಕ ಆಗುತ್ತಿದೆ. ನಿಮ್ಮ ಈ ವರ್ತನೆಗಳು, ಕೆಲವೊಂದು ಸ್ವಾಮೀಜಿಗಳ ವರ್ತನೆಗಳು, ಆ ಕೇಮಾರು ಸ್ವಾಮೀಜಿ ಅಥವಾ ಎಷ್ಟೋ ಬೇರೆ ಬೇರೆ ಎಡನೀರ್ನ ಸ್ವಾಮೀಜಿ ಆಗಲಿ, ಎಷ್ಟೋ ಬೇರೆ ಬೇರೆ ಸ್ವಾಮೀಜಿಗಳು ಇದ್ದಾರೆ. ಇಷ್ಟೊಂದು ರಾಜಕೀಯ ನಿಮ್ಮ ವಜ್ರದೇ ಸ್ವಾಮೀಜಿಯವರಾಗಿ ರಾಜಕೀಯ ಮಾಡುವವರಿಲ್ಲ. ಅದೇ ರೀತಿ ನಿರ್ಮಲಾನಂದ ಸ್ವಾಮೀಜಿಯವರು ಸೌಜನ್ಯ ಪ್ರಕರಣದಲ್ಲಿ ಚಿನ್ನಯ್ಯ, ಸೌಜನ್ಯನ ಮನೆಯವರು, ಮಹೇಶ್ ಶೆಟ್ಟಿ, ಗಿರೀಶ್ ಮಠನ್, ಜಯಂತ್ನವರು, ಇವರೆಲ್ಲ ನಿರ್ಮಲಾನಂದ ಸ್ವಾಮೀಜಿಯ ಅಲ್ಲಿಗೆ ಹೋಗಿ ಚಿನ್ನಯ್ಯ ಸಂಪೂರ್ಣ ಕಥೆಯನ್ನು ಅಲ್ಲಿ ಬಿಚ್ಚಿ ಇಟ್ಟಾಗ ಇದೇ ನಿರ್ಮಲಾನಂದ ಸ್ವಾಮೀಜಿಯವರು ಅಲ್ಲಿ ಶಪಥ ಹಾಕಿದ್ದಾರಂತೆ. ಮಹಾಕಾಳನ ಮೇಲೆ ಅವರು ಪ್ರಮಾಣ ಮಾಡಿ ಹೇಳಿದ್ದಾರಂತೆ, ಸೌಜನ್ಯಾಲ ಕುಟುಂಬಕ್ಕೆ ನಾನು ನ್ಯಾಯ ತೆಗೆಸಿಕೊಡುತ್ತೇನೆ. ನಾಳಿನ ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಮತ್ತು ನಾವು ಒಂದೇ ವೇದಿಕೆಯಲ್ಲಿ ಇದ್ದೇವೆ. ಅಲ್ಲಿ ಮುಖ್ಯಮಂತ್ರಿಗಳವರಿಗೆ ಎಲ್ಲವನ್ನೂ ನಾನು ವಿವರಿಸ್ತೇನೆ ಅಂತ ಹೇಳಿದ್ದ ಅಂತ ನಿರ್ಮಲಾನಂದ ಸ್ವಾಮೀಜಿಯವರು ಅದನ್ನು ಅಲ್ಲಿಗೆ ಮರೆತು ಬಿಟ್ಟಿದ್ದಾರಾ, ಅಲ್ಲ ರಾಜಕೀಯದಲ್ಲಿ ತೊಡಗಿಕೊಂಡಿದ್ದಾರ? ಅವರು ಸೌಜನ್ಯಾಪರ ನ್ಯಾಯ ಒದಗಿಸುವ ಬದಲಿಗೆ ಇವತ್ತು ಅವರದೇ ಜಾತಿ ಒಕ್ಕಲಿಗ ಸಮುದಾಯದ ಒಂದು ಮಗು ಸೌಜನ್ಯ, ಅವಳಿಗೆ ನ್ಯಾಯ ಕೊಡಿಸುವುದನ್ನು ಬಿಟ್ಟು ಒಕ್ಕಲಿಗೆ ಸಮಾಜದ ನಾಯಕ ಡಿ.ಕೆ. ಶಿವಕುಮಾರರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಹೋಗಿದ್ದಾರೆ. ಅಂದರೆ ಇವರು ರಾಜಕೀಯದಲ್ಲೇ ಇವರಿಗೆ ಮುತುವರ್ಜಿ ಹೊರತು ಒಂದು ಸಮುದಾಯದ ಬೆಳವಣಿಗೆ ಆಗಬೇಕು ಅಂತ ಇವರಲ್ಲಿ ನಿಜವಾದ ಧರ್ಮ ಉಂಟಾ ಅಂತ ನಮಗೆ ಈಗ ಪ್ರಶ್ನೆ ಆಗಿದೆ. ಇವತ್ತು ಹಿಂದೂ ಸಮಾಜದ ಪ್ರತಿಯೊಂದು ಭಕ್ತರಿಗೂ ಇವತ್ತು ದೊಡ್ಡ ಪ್ರಶ್ನೆ ಆಗಿದೆ. ಯಾಕೆಂದರೆ ನಾವು ನಂಬುವುದು ನಮ್ಮ ದೇವರನ್ನು, ನಮ್ಮ ಸ್ವಾಮೀಜಿಗಳನ್ನು. ಇವತ್ತು ಈ ಕೊಳಕು ರಾಜಕೀಯ ವ್ಯವಸ್ಥೆ ಅಡಿಯಲ್ಲಿ ಹಿಂದೂ ಸಮುದಾಯದ ಹೆಣ್ಮಕ್ಕಳ ಅತ್ಯಾಚಾರ, ಕೊಲೆ ಆಗ್ತದೆ. ಅದಕ್ಕೆ ನ್ಯಾಯ ಒದಗಿಸಲು ಸ್ವಾಮೀಜಿಗಳು ಮುಂದೆ ಬರಬೇಕು. ಅಥವಾ ಪವಿತ್ರ ಕ್ಷೇತ್ರದ ನಾವು ನಂಬುವಂಥ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಆಗಲಿ, ಮಹಲಿಂಗೇಶ್ವರ ಆಗಲಿ, ಆ ದೇವರ ಸತ್ಯ ಇದ್ದರೆ ಯಾರು ಅತ್ಯಾಚಾರ, ಅನಾಚಾರ, ಕೊಲೆ, ಗುಂಡಾಗಿರಿ, ಸರ್ವಾಧಿಕಾರ ಮಾಡ್ತಾರೆ ಅವರಿಗೆ ನಿಜವಾಗಿಯೂ ಶಿಕ್ಷೆ ಆಗಬೇಕಲ್ಲ. ಆಗದಿದ್ದರೆ ನಾವು ನಂಬುವಂಥ ದೇವರ ಸತ್ಯ, ಕಾರ್ಣಿಕ ವಿಶ್ವಾಸ ಅದನ್ನು ಹಾಳು ಮಾಡಿದ ಹಾಗೆ ಮಾಡುತ್ತಿರುವುದು ಇವತ್ತು ಯಾರು? ಇದೇ ಸ್ವಾಮೀಜಿಗಳು ಮತ್ತು ಈ ಕೊಳಕು ರಾಜಕಾರಣಿಗಳಲ್ವೇ? ಹಾಗಾದರೆ ಇಡೀ ವಿಶ್ವಕ್ಕೆ ನಮ್ಮ ಸಮುದಾಯದ ದೇವರಿಗೆ ಸತ್ಯ, ಕಾರ್ಣಿಕ ವಿಶ್ವಾಸ ಇಲ್ಲ ಅಂತ ಪವಿತ್ರ ಕ್ಷೇತ್ರದ ಕಾರ್ಣಿಕವನ್ನು ಮತ್ತು ಕ್ಷೇತ್ರವನ್ನು ಹಾಳು ಮಾಡುತ್ತಾ ಇರುವವರು ಯಾರು? ಈ ಕೊಳಕು ರಾಜಕಾರಣಿಗಳು ಮತ್ತು ಅದಕ್ಕೆ ಬೆಂಬಲಿಸುವಂಥ ಕೆಲವು ಸ್ವಾಮೀಜಿಗಳಲ್ಲವೇ? ಇದು ನಮಗೆ ಬೇಸರದ ಸಂಗತಿ ಅಲ್ವಾ? ನಮ್ಮ ಸಮುದಾಯಕ್ಕೆ, ನಮ್ಮ ಸಮುದಾಯದ ಸ್ವಾಮೀಜಿಗಳವರೇ ಕೆಲವರು ಯುವ ಜನತೆಗೆ ತಪ್ಪುದಾರಿಯನ್ನು ಹೇಳಿಕೊಡ್ತಾರೆ ಅಂತ ಹೇಳಿದರೆ, ನಮ್ಮ ಹಿಂದೂ ಸಮುದಾಯದ ಯುವ ಜನತೆ ನಾಳೆ ಅವರ ಭವಿಷ್ಯ ಯಾವ ಮಟ್ಟಕ್ಕೆ ಹೋದೀತು ಅಂತ ನಾವು ತಿಳಿದುಕೊಳ್ಳಬೇಕು. ಕೇವಲ ಒಂದು ಜಾತಿಯನ್ನು ದೂಷಿಸಿದ್ರೆ ಸಾಲದು. ಇವತ್ತು ಪ್ರತಿಯೊಂದು ಸಮುದಾಯವು ತಿಳಿದುಕೊಳ್ಳಬೇಕು. ಈಗ ಗಲ್ಫ್ ರಾಷ್ಟ್ರಗಳಲ್ಲಿ ಎಲ್ಲ ಸಮುದಾಯದ ಜನಗಳು ಇದ್ದಾರೆ. ಅಲ್ಲಿ ಒಂದೇ ಕಾನೂನು ಎಲ್ಲರಿಗೂ. ಯಾರು ತಪ್ಪು ಮಾಡಿದ್ರು ಅವನಿಗೆ ಶಿಕ್ಷೆ ಆಗಿಯೇ ಆಗ್ತದೆ.
ಆ ಕಾನೂನು ನಮ್ಮ ದೇಶದಲ್ಲಿ ಯಾಕೆ ಇಲ್ಲ? ಕಾಂಗ್ರೆಸ್ ಪಕ್ಷವು ಲೂಟಿ ಮಾಡಿಲ್ಲ ಅಂತ ಹೇಳುವುದಿಲ್ಲ, ಕಾಂಗ್ರೆಸ್ ಪಕ್ಷವೂ ಲೂಟಿ ಮಾಡಿತು. ಆದರೆ ಕಾಂಗ್ರೆಸ್ ಪಕ್ಷ 70 ವರ್ಷ ಲೂಟಿ ಮಾಡಿದ 1000 ಪಟ್ಟು ಇವತ್ತು 11 ವರ್ಷದಲ್ಲಿ ಬಿಜೆಪಿ ಪಕ್ಷ ಲೂಟಿ ಮಾಡುತ್ತಾ ಒಂದು ಸಮುದಾಯವನ್ನು ಕಟ್ಟಿಕೊಂಡು ಆ ಸಮುದಾಯದ ಧರ್ಮವನ್ನು ಹಾಳು ಮಾಡಿಕೊಂಡು ಪಕ್ಷದ ವ್ಯವಸ್ಥೆಯ ಬೆಳವಣಿಗೆಗೆ ಸಮರ್ಥಿಸಿಕೊಂಡು ಹೋಗ್ತಾರೆ ಅಂತ ಹೇಳಿದರೆ ಇವತ್ತು ರಾಜ್ಯ ದೇಶಕ್ಕೆ ಯಾವುದು ಕಂಟಕ? ಎಲ್ಲ ಪಕ್ಷಗಳು ಕಂಟಕ. ಸಿದ್ಧಾಂತದಲ್ಲಿ ಇಲ್ಲದಂಥ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಕಂಟಕ. ಇದನ್ನು ನಾವು ತಿಳಿದುಕೊಳ್ಬೇಕು. ಇಂಥ ಕೊಳಕು ರಾಜಕೀಯ, ಧರ್ಮ ಇಲ್ಲದ ರಾಜಕೀಯ, ಅದು ಈ ರಾಜ್ಯ ದೇಶಕ್ಕೂ ಕಂಟಕ, ನಮ್ಮ ಯುವ ಪೀಳಿಗೆಗೂ ಕಂಟಕ. ಅದು ಕೇವಲ ಹಿಂದೂ ಸಮುದಾಯ ಅಲ್ಲ, ಎಲ್ಲ ಸಮುದಾಯದ ಯುವ ಪೀಳಿಗೆಗೂ ಮುಂದೆ ಕಂಟಕ. ಆದ್ದರಿಂದ ಈ ಕೊಳಕು ರಾಜಕಾರಣಿಗಳ, ರಾಜಕೀಯ ಪಕ್ಷಗಳನ್ನು ಸಮರ್ಥಿಸಿಕೊಂಡು ಹೋಗಿ ಆ ವ್ಯವಸ್ಥೆಯ ಅಡಿಯಲ್ಲಿ ನಾವು ಗುಲಾಮರಾಗುವುದೋ, ಅಂಧಭಕ್ತರಾಗುವುದೋ, ಇದರಿಂದ ನಮ್ಮ ದೇಶಕ್ಕೆ ಕಂಟಕ, ನಮ್ಮ ಯುವ ಪೀಳಿಗೆಗೆ ಕಂಟಕ ಆಗುವುದು ಬೇಡ ಅಂತ ನಾನು ಹೇಳುತ್ತಿರುವುದು. ನಾನು ಯಾವ ಪಕ್ಷದ ವಿರೋಧಿಯೂ ಅಲ್ಲ, ಯಾವ ಜನರ ವಿರೋಧಿಯೂ ಅಲ್ಲ. ನಾನು ಪಕ್ಷದ ನಡತೆಯ ವಿರೋಧಿ, ಕೆಟ್ಟ ನಡತೆಯ ವಿರೋಧಿ, ಪಕ್ಷದಲ್ಲಿ ಕೆಟ್ಟ ನಡತೆಯಲ್ಲಿರುವ ನಾಯಕರ ವಿರೋಧಿ, ಎಲ್ಲ ಸಮುದಾಯದಲ್ಲಿ ಕೆಟ್ಟ ನಡತೆಯಲ್ಲಿರುವಂಥ ಅವರ ವಿರೋಧಿ ಹೊರತು ನಿಜ ಧರ್ಮ ಮಾರ್ಗದಲ್ಲಿರುವವರು, ನ್ಯಾಯವಂತರು, ರಾಜಕೀಯದಲ್ಲೂ ನಿಜ ಧರ್ಮವನ್ನು ಪಾಲಿಸಿಕೊಂಡು ನ್ಯಾಯವಂತವಾಗಿ ಇರುವವರ ಮೇಲೆ ನಮಗೇನು ದ್ವೇಷ ಇಲ್ಲ. ಅವರಿಗೆ ನಾವು ಯಾವಾಗಲೂ ಸೆಲ್ಯೂಟ್ ಹೊಡೆಯುತ್ತೇವೆ. ಇಲ್ಲಿ ಮಾತಾಡಿದರೆ ತುಂಬ ಉಂಟು, ಆದರೆ ನಾನು ಒಂದು ಹೇಳುತ್ತೇನೆ. ನಮ್ಮ ಹಿಂದೂ ಸಮುದಾಯಕ್ಕೆ ಹಿಂದೂ ಕತ್ರೆಮೆ ಅಂತ ಯಾರು ಹೇಳುತ್ತಾರೋ ಅವರು ಒಂದು ತಿಳಿದಿರಬೇಕು, ಇಲ್ಲಿ ಕತ್ರೆ ಹಿಂದೂ ಸಮುದಾಯಕ್ಕೆ ನಾವು ಮಾಡಿಕೊಂಡು ಹೋಗುವಂಥ ಒಂದು ರಾಜಕೀಯ ಪಕ್ಷದ ವ್ಯವಸ್ಥೆಯನ್ನು ಸಮರ್ಥಿಸಿಕೊಂಡು ಹೋಗುವಂಥ ಈ ದಾರಿ ನಮ್ಮ ಹಿಂದೂ ಸಮುದಾಯಕ್ಕೆ ಕಂಟಕ ಹೊರತು ಬೇರೆ ಯಾವ ಸಮುದಾಯದಿಂದಲೂ ನಮ್ಮ ಹಿಂದೂ ಧರ್ಮಕ್ಕೆ ಕಂಟಕ ಇಲ್ಲ, ಕತ್ರೆ ಇಲ್ಲ. ನನಗೆ ಧೈರ್ಯ ಉಂಟು. ನಾನು ನನ್ನ ಹಿಂದೂ ಸಮುದಾಯದ ದೇವರುಗಳು ನನ್ನ ಧರ್ಮದ ಆ ನಡತೆ ಮಾರ್ಗವನ್ನು ರಕ್ಷಿಸುತ್ತಾರೆ. ಆ ನನ್ನ ಧರ್ಮವೇ ನನ್ನನ್ನು ರಕ್ಷಿಸ್ತದೆ, ನನ್ನ ಹಿಂದೂ ಸಮುದಾಯವನ್ನು ರಕ್ಷಿಸ್ತದೆ ಎಂಬ ಆ ಸತ್ಯ ವಿಶ್ವಾಸ ಅದು ನನಗೆ ಉಂಟು. ಅದು ಇರಬೇಕು ಹೊರತು ಒಂದು ರಾಜಕೀಯ ಲಾಭಕ್ಕೋಸ್ಕರ ನನ್ನ ಸಮುದಾಯ ಕತ್ರೆಮೆ ಅಂತ ಹೇಳಿದರೆ ಅದು ನನ್ನ ಮುಖಕ್ಕೆ ನಾನೇ ತುಪ್ಪಿಕೊಂಡಂತ ಆಗ್ತದೆ. ಈ ವ್ಯವಸ್ಥೆಯನ್ನು ಇವತ್ತು ಬೇರೆ ಸಮುದಾಯ ನೋಡಿ ನಗುವ ಸ್ಥಿತಿಗೆ ತಂದವರು ಯಾರು? ಕೆಲವು ಸ್ವಾಮೀಜಿಗಳ ಅಧರ್ಮದ ಭಾಷಣಗಳು, ಕೆಲವು ಕೊಳಕು ರಾಜಕಾರಣಿ ರಾಜಕೀಯ ಮುಖಂಡರುಗಳ ಕೊಳಕು ದ್ವೇಷದ ಭಾಷಣಗಳು. ಇದರಿಂದ ಅವರು ಯಾವ ಧರ್ಮದಲ್ಲಿ ಇದ್ದಾರೆ ಎಂಬುದನ್ನು ಅವರು ಇಡೀ ಲೋಕಕ್ಕೆ ತೋರಿಸಿಕೊಟ್ಟಂತೆ ಆಯಿತು. ಇಲ್ಲ ಇದ್ರೆ ಯಾವ ಧರ್ಮದಲ್ಲೂ ಒಂದು ಆದರ್ಶ ಅಂತ ಉಂಟು. ರಾಮನ ಆದರ್ಶ ಏನು, ಯೇಸುವಿನ ಆದರ್ಶ ಏನು, ಮೊಹಮ್ಮದ್ ಪೈಗಂಬರ್ನ ಆದರ್ಶ ಏನು, ಇದನ್ನು ಎಲ್ಲರೂ ತಿಳಿದುಕೊಳ್ಳಬೇಕು. ಬೈಬಲ್ನಲ್ಲಿ ಏನು ಬರೆದಿದೆ, ಕುರಾನ್ನಲ್ಲಿ ಏನು ಬರೆದಿದೆ, ಭಗವದ್ಗೀತೆಯಲ್ಲಿ ಏನು ಬರೆದಿದೆ. ಕಡೆಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಸಂದೇಶ ಏನಿದೆ, ಆಗುವುದು, ಆದದ್ದು, ಆಗಲಿರುವುದು ಎಲ್ಲವೂ ಒಳ್ಳೆಯದಕ್ಕಾಗಿ. ಆದ ಕಾರಣ ಇವತ್ತು
ಧರ್ಮಸ್ಥಳದ ಪ್ರಕರಣ, ಸೌಜನ್ಯ ಪ್ರಕರಣ, ಸೌಜನ್ಯ ಶಕ್ತಿ ಇಡೀ ದೇಶ ಅಲ್ಲ, ಇಡೀ ವಿಶ್ವಕ್ಕೆ ಒಂದು ನಿಜವಾದ ಧರ್ಮದ ಗಂಟೆಯನ್ನು ಬಾರಿಸ್ತಾ ಇದೆ. ಇದು ಕೃಷ್ಣ ಸಂದೇಶ. ಆಗುವುದು, ಆದದ್ದು, ಆಗಲಿರುವುದು ಎಲ್ಲವೂ ಒಳ್ಳೆಯದಕ್ಕಾಗಿ. ಇದು ಎಲ್ಲರೂ ನಾವು ತಿಳಿದುಕೊಳ್ಳಿರಬೇಕು. ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕಿ, ವಂದೇ ಮಾತರಂ. ಜಸ್ಟಿಸ್ ಫಾರ್ ಸೌಜನ್ಯ. ಜೈ ಮಹೇಶ್ ಶೆಟ್ಟಿ. ಥ್ಯಾಂಕ್ ಯು.